ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತ. ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ಈ ಬ್ಲಾಗ್ ಬಂದು ಮಂಗಳವಾರದ ಬ್ಲಾಗ್ ನೋಡ್ರಿ. ಇದು ನಾನು ನಿನ್ನೆ ಸಂಡೇ ಮತ್ತು ಮಂಡೇ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರು ನೋಡಿಲ್ಲ ಅಂದ್ರೆ ಒಂದು ಸರಿ ನೋಡಿರಿ. ಈ ಬ್ಲಾಗ್ ಬಂದು ಮಂಗಳವಾರದ ಬ್ಲಾಗ್. ಇದು ಬೆಳಗ್ಗೆನೇ ಎದ್ದು ಒಂದು ಗ್ಲಾಸ್ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿಯಕತ್ತೀನಿ. ಆಮೇಲೆ ಆಮ್ಲ ಜ್ಯೂಸ್ ಕುಡಿದ್ರಾತಂತೇಳಿ ಫಸ್ಟ್ ಬಿಸಿನೀರನ್ನ ಕುಡಿದ್ನಿ. ಹಂಗೆ ಅಡುಗೆ ಕೆಲಸನ ಶುರು ಮಾಡ್ಕೊಂಡು ನೋಡ್ರಿ. ರೈಸ್ ಇಡಾಕತ್ತಿದ್ನಿ. ಇವತ್ತು ಹಸಿ ಬಟಾಣಿ ಹಾಕಿ ರೈಸ್ ಮಾಡ್ಬೇಕಂತೇಳಿ ಫಸ್ಟ್ ವೈಟ್ ರೈಸ್ ಮಾಡಿಟ್ಕೊಳಕತ್ತಿದ್ನಿ. ಆಮೇಲೆ ಒಗ್ಗರಣೆ ಹಾಕಿರಾತಂತೇಳಿ ಇವತ್ತು ನಮ್ಮ ಮನೆಯವರು ಫ್ರೆಂಡ್ ಒಬ್ಬರು ಬರೋರಿದ್ದರು. ಅಂದ್ರೆ ಇಲ್ಲಿ ಮನೆಗೆಲ್ಲ ಅಲ್ಲಿ ಆಫೀಸ್ಗೆ ಬರೋರಿದ್ದರು. ಅದಕ್ಕೆ ನಮ್ಮ ಮನೆಯವರು ಸ್ವಲ್ಪ ಇವತ್ತು ಅಡುಗೆ ಜಾಸ್ತಿ ಕಟ್ಟು, ನನ್ನ ಫ್ರೆಂಡ್ ಬರತ್ತಾರೋ ಅಂತ ಹೇಳಿದರು. ಹಾಗಾಗಿ ನಾನು ಇವತ್ತು ಸ್ವಲ್ಪ ಅಡುಗೆನ ಜಾಸ್ತಿ ಮಾಡಿದ್ನಿ ಮತ್ತು ವೆರೈಟಿ ಮಾಡಿದ್ನಿ. ನಮ್ಮ ಮನೆಯವ್ರಿಗೆ ಅಷ್ಟೇ ಆದರೆ ನಾನು ಬರೀ ಐಡಿಯಾ ಇದ್ದಿದ್ದು ಚಪಾತಿ, ಕಡ್ಲೆಕಾಳು ಪಲ್ಯ, ರೈಸ್ ಇಷ್ಟೇ ಮಾಡಬೇಕಂತಿತ್ತು. ಆಮೇಲೆ ನಮ್ಮ ಮನೆಯವ್ರು ಹೇಳಿರೋ ಬರ್ತಾರೋ ಸ್ವಲ್ಪ ಜಾಸ್ತಿ ಕಟ್ಟು ಅಂಥೇಳಿ. ಹಾಗಾಗಿ ನಾನು ಮತ್ತು ಕಡಲೆಕಾಳು ಸಾರು, ಪಾಲಕ್ ಚಪಾತಿ, ಆಮೇಲೆ ಆಲೂ ಫ್ರೈ, ಆಮೇಲೆ ವೈಟ್ ರೈಸು ಸಾರು ಕೊಟ್ಟು ಕಳಿಸ್ಬೇಕಂತಿತ್ತು. ಅದು ವೈಟ್ ರೈಸ್ಗೆ ಒಗ್ಗರಣೆ ಹಾಕಿರಾತಂತೇಳಿ ಗ್ರೀನ್ ಪೀಸ್ ಇದ್ದು, ಅಂದರೆ ಹಸಿ ಬಟಾಣಿ ಇದ್ದು ಮನೆಯೊಳಗೆ, ಅದನ್ನು ಯೂಸ್ ಮಾಡಿಕೊಂಡು ಒಗ್ಗರಣೆ ಹಾಕಿರಾತಂತೇಳಿ ನಾನು ಅಂದ್ಕೊಂಡು. ನಮ್ಮ ಮನೆಯವರ ಬೇಗ ಹೋಗೋರಿದ್ರು ಇವತ್ತು 8:30ಗೆಲ್ಲ ಅವರು ಹೋದರು. ನಾನು ಆಮೇಲೆ ಬಂದು ಲಂಚ್ ಬಾಕ್ಸ್ ತೊಗೊಂಡು ಹೋಗ್ತೀನಿ, ನೀನೆಲ್ಲ ರೆಡಿ ಮಾಡಿಟ್ಟಿರು ಅಂದರು. ಯಾಕಂದ್ರೆ ನನಗೂ 8:30ಗೆ ಅಂದ್ರೆ ಟೈಮ್ ಇರೋಂಗಿಲ್ಲ ರೆಡಿ ಮಾಡೋಕೆ ಅಷ್ಟು ಬೇಗ. ಮತ್ತು ಸಾನ್ವಿಗೇನು ಸ್ಕೂಲಿಗೆ ಕಳಿಸ್ಬೇಕಾಗಿರ್ತೈತಿ. ಅದಕ್ಕಾಗಿ ಅವರು ಹಿಂದಿನ ದಿವಸನೇ ಹೇಳಿದರೆ ನಾನು ರೆಡಿ ಮಾಡ್ಕೋತಿದ್ನಿ. ಅವ್ರು ಹಿಂದಿನ ದಿವಸ ಏನು ಹೇಳಿರಲಿಲ್ಲ, ಇವತ್ತು ಬೆಳಗ್ಗೆನೇ ಹೇಳಿರು. ಅದಕ್ಕೆ ಆಮೇಲೆ ಬಂದು ನಾನು ತೊಗೊಂಡು ಹೋಗ್ತೀನಿ ಬಾಕ್ಸ, ನೀನು ಅಡುಗೆ ಮಾಡಿಟ್ಟಿರು ನಿಧಾನಕ್ಕೆ ಅಂತ ಹೇಳಿರು. ಅವರು ಎದ್ದು ಸ್ನಾನ ಮಾಡ್ಕೊಂಡವ್ರೆ. ಜ್ಯೂಸ್ ಅಷ್ಟೇ ಕುಡ್ದು ಹೋಗ್ತೀನಿ, ನಾಷ್ಟ ಅದು ಏನು ಮಾಡೋದಿಲ್ಲ ಅಂದರು. ಹಾಗಾಗಿ ನಾನು ಇವಾಗ ಸ್ಮೂದಿ ಮಾಡಾಕತ್ತೀನಿ ನೋಡ್ರಿ. ಅನ್ನಕ್ಕಿಟ್ಟಿದ್ನಿ. ಹಾಗೆ ಇವಾಗ ಡ್ರೈ ಫ್ರೂಟ್ಸ್ ಇದೆಲ್ಲ ನೆನೆ ಇಟ್ಟಿದ್ನಲ್ಲ, ಅವ್ನು ಹಾಕಿ ಹಾಲು ಬೆಲ್ಲ ಎಲ್ಲ ಹಾಕಿ ಸ್ಮೂದಿ ಮಾಡಾಕತ್ತೀನಿ. ಸಾನ್ವಿನೂ ಅದಷ್ಟು ಕುಡ್ದೊಕ್ಕಳು. ಆಮೇಲೆ ನಮ್ಮ ಮನೆಯವರು ಅಷ್ಟೇ ಅದನ್ನಷ್ಟು ಕುಡ್ದೊಕ್ಕೇನಂದ್ರೆ ಇವತ್ತು ದಿನ ಸ್ವಲ್ಪ ನಾಷ್ಟ ಮಾಡ್ಕೊಂಡು ಹೋಗ್ತಾರೋ. ಆದ್ರೆ ಇವತ್ತು ಟೈಮ್ ಇಲ್ಲ ಅಂಥೇಳಿ ಬರೀ ಸ್ಮೂದಿ ಅಷ್ಟೇ ಕುಡಿದು ಹೋದರು. ಸಾನ್ವಿ ಬ್ರೆಡ್ ಬೇಕಂತೇಳಿ ಒಂದು 2-3 ದಿವಸದಿಂದ ಕೇಳಾಕತ್ತಿದ್ಲು. ನಮ್ಮ ಮನೆಯವ್ರಿಗೆ ಹೇಳಾಕತ್ತಿದ್ಲು. ಅವರು ಮರ್ತ ಬರಾಕತ್ತಿದ್ರು. ಅದಕ್ಕಾಗಿ ಇವತ್ತು ನಾನು ಸ್ವಲ್ಪ ಜಿಯೋ ಮಾರ್ಟಲ್ಲಿ ಬುಕ್ ಮಾಡಿದ್ನಿ. ಒಂದಷ್ಟು ತರಕಾರಿ ಎಲ್ಲ ಬೇಕಾಗಿತ್ತು ನನಗೆ. ಆಮೇಲೆ ಬಾಳೆಹಣ್ಣು ಬೇಕಾಗಿತ್ತು ಮೇಯ್ನ್ ಸ್ಮೂದಿ ಮಾಡೋಕ್ಕೆ. ಹಾಗಾಗಿ ಬೆಳಗ್ಗೆನೇ ಬುಕ್ ಮಾಡಿಬಿಟ್ಟಿದ್ನಿ. ಎಲ್ಲ ಬಂದಿದ್ದು. ಸ್ಮೂದಿ ಮಾಡಿ ಇವಾಗ ಪಾಲಕ್ ಸೊಪ್ಪೆಲ್ಲ ಬಿಡಿಸಿ ಕುದಿಯಾಕಿಡಾಕತ್ತೀನಿ. ಇದನ್ನು ಹಾಕಿ ಚಪಾತಿ ಮಾಡಿರತ್ತಂತೇಳಿ ಪ್ಲೇನ್ ಚಪಾತಿ ಮಾಡೋದೇನ ಹಾಕಿರ ಚಲೋ ಇರ್ತೈತಿ. ನೋಡೋಕ್ಕೂ ಗ್ರೀನ್ ಕಲರಾಗಿ ಚಂದ ಇರ್ತೈತಿ ಮತ್ತು ತಿನ್ನೋಕ್ಕೂ ಟೇಸ್ಟಿಯಾಗಿರ್ತೈತಿ. ಹಾಗಾಗಿ ಪಾಲಕ್ ಚಪಾತಿ ಮಾಡಾಕತ್ತಿದ್ನಿ ಇವತ್ತು. ಸಾನ್ವಿಗೆ ಬಾಕ್ಸಿಗೆ ಮತ್ತು ಇಲ್ಲಿ ಒಂದೇ ಒಂದು ಬ್ರೆಡ್ ಟೋಸ್ಟ್ ತಿಂತೇನಮ್ಮ ಅಂತೇಳಿ, ಹಾಗಾಗಿ ಆಕೆಗೆ ಬೆನ್ನಿತ್ತಲ್ಲ ಹಿಂಗೋ ಕಡ್ದಿದ್ದು ಹಾಕಿ ಬ್ರೆಡ್ ಟೋಸ್ಟ್ ಮಾಡಾಕತ್ತೀನಿ. ಒಂದು ಇಲ್ಲೇ ಹಾಕಿಕೊಟ್ಟು ಆಮೇಲೆ ಸ್ಕೂಲಿಗೆ ಇವತ್ತು ಇದನ್ನು ತೊಗೊಂಡು ಹೋಗ್ಬೇಕಂತಂದ್ಲಕ್ಕಿ. ಹಾಗಾಗಿ ಮಾಡತ್ತೀನಿ ನೋಡ್ರಿ. ಬ್ರೆಡ್ ತರಿಸಿದ್ನೆಲ್ಲ ಬೆಣ್ಣೆ ಅದು ಹಾಕಿ ಟೋಸ್ಟ್ ಮಾಡಿ ಕೊಟ್ರೆ, ಈ ರೀತಿ ಮಾಡಿಕೊಟ್ರೆ ಸಾನ್ವಿಗಂತೂ ಭಾಳ ಇಷ್ಟ ಆಗ್ತೈತಿ. ಹಾಗಾಗಿ ಮಾಡಿ ಹಾಕಿ ಬಾಕ್ಸ್ ರೆಡಿ ಮಾಡಿ ಹಾಕಿನ ನಾನು ಸ್ಕೂಲಿಗೆ ಬಿಟ್ಟು ಬನ್ನಿ. ನಮ್ಮ ಮನೆಯವರಂತೂ ಆಲ್ರೆಡಿ ಹೋಗಿದ್ದರು. ಸಾನುನ ಸ್ಕೂಲಿಗೆ ಬಿಟ್ಟು ಬಂದಾದ್ಮೇಲೆ ನಾನು ಮತ್ತೆಲ್ಲ ಕೆಲಸಗಳನ್ನ ಶುರು ಮಾಡ್ಕೊಂಡು ಫಸ್ಟ್ ನಾನು ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿದ್ನಿ. ಬೆಳಗ್ಗೆ ಚಹಾ ಕುಡ್ದಿರಲಿಲ್ಲಲ್ಲ, ಹಾಗಾಗಿ ಚಹಾ ಕುಡಿದ್ನಿ. ಆಮೇಲೆ ಮನೆ ಎಲ್ಲ ಕಸ ಗುಡಿಸಿ ಒರೆಸಿ ಎಲ್ಲ ಕೆಲಸ ಮುಗಿದಿತ್ತು. ಸಾನ್ವಿನ ಬಿಟ್ಟು ಬಂದಾದ್ಮೇಲೆ ನಾನು ನಿಧಾನಕ್ಕೆ ಅಡುಗೆ ಕೆಲಸನ ಮಾಡ್ಕೊಳಕತ್ತೀನಿ. ದಿನ ಏನು ನಮ್ಮ ಮನೆಯವ್ರು ಹಿಂಗೆ ಬಂದು ತೊಗೊಂಡು ಹೋಗಂಗಿಲ್ಲ. ಬೆಳಗ್ಗೆ ಹೋಗ್ಬೇಕಾದ್ರೆ ಬಾಕ್ಸ್ ತೊಗೊಂಡು ಹೋಗಿರ್ತಾರೋ. ಇವಾಗ ಸಾಂಬಾರು ಮಾಡೋಕೆ ನೋಡ್ರಿ, ಮಿಕ್ಸಿಗೆ ಈರುಳ್ಳಿ, ಟೊಮೆಟೊ, ಆಮೇಲೆ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಜೀರಿಗೆ, ಮೆಣಸು, ಲವಂಗ, ಸ್ವಲ್ಪ ಚಕ್ಕೆ ಹಾಕ್ಕೊಂಡಿದ್ದೀನಿ. ಇಷ್ಟೆಲ್ಲ ಹಾಕಿ ನಾನು ಸ್ವಲ್ಪ ನೀರು ಹಾಕಿ ಅದನ್ನು ರುಬ್ಕೊಳಕತ್ತೀನಿ ನೋಡ್ರಿ. ಎಲ್ಲ ರುಬ್ಬಿ ಮಸಾಲೆ ರೆಡಿ ಮಾಡಿ ಇಟ್ಕೊಂಡು ಈ ಕಡೆ ಪಾಲಕ್ ಸೊಪ್ಪೇನು ಬೇಯಿಸಿಟ್ಟಿದ್ನಲ್ಲ, ಅದು ಸ್ವಲ್ಪ ತಣ್ಣಗಾಗಿತ್ತು. ಅದನ್ನು ನಾನು ಇವಾಗ ಮಿಕ್ಸಿಗೆ ಹಾಕಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇದನ್ನಷ್ಟೇ ಗೋಧಿ ಹಿಟ್ಟಿಗೆ ಹಾಕಿ ಕಲಿಸ್ಬಿಡೋದಷ್ಟೇ. ಎರಡನ್ನೂ ರೆಡಿ ಮಾಡಿ ಇಟ್ಕೊಂಡು ಈಗ ನಾನು ಸಾಂಬಾರು ಕೂಗ್ಸೋಕಿಡಾಕತ್ತೀನಿ. ಫಸ್ಟ್ ಎಣ್ಣೆ ಹಾಕ್ಕೊಂಡಿದ್ದೇನೆ ನೋಡ್ರಿ. ಕುಕ್ಕರ್ಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಜೀರಿಗೆ, ಆಮೇಲೆ ಆಲೂಗೆಡ್ಡೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬದನೆಕಾಯಿ ಇದ್ದರೆ ಬದನೆಕಾಯಿ ಹಾಕೋಬೋದು, ಬದನೆಕಾಯಿ ಇರಲಿಲ್ಲ ಹಾಗಾಗಿ ಹಾಕಿಲ್ಲ. ಆಲೂಗೆಡ್ಡೆ ಆಮೇಲೆ ಕಡಲೆಕಾಳು ಹಾಕ್ಕೊಂಡಿದ್ದೀನಿ. ಹಾಕಿ
ಮಿಕ್ಸ್ ಮಾಡಿಕೊಂಡು ಇವಾಗ ಏನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಸಾಲೆ, ಆ ಮಸಾಲೆನೂ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಹಾಕಿ ಮತ್ತೊಂದು ಸರಿ ಮಿಕ್ಸ್ ಮಾಡಿಕೊಂಡು ಇವಾಗ ಖಾರದ ಪುಡಿ, ಧನಿಯಾ ಪುಡಿ, ಆಮೇಲೆ ಗರಂ ಮಸಾಲ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕಿ ಇನ್ನೊಂದು ಸರಿ ಮಿಕ್ಸ್ ಮಾಡಿ ಉಪ್ಪು ಖಾರ ಕರೆಕ್ಟಾಗಿ ಐತೋ ಇಲ್ಲೋ ನೋಡಿಕೊಂಡು ಇವಾಗ ನಾನು ಇದನ್ನು ಒಂದೇ ಒಂದು ವಿಷಲ್ ಕೂಗಿಸ್ಕೊಳಕತ್ತೀನಿ. ಯಾಕಂದರೆ ಕಡಲೆಕಾಳೆಲ್ಲ ನೆನೆಸಿರ್ತಾವಲ್ಲ, ಹಾಗಾಗಿ 2 ವಿಷಲೆಲ್ಲ ಏನು ಬೇಡ, 1 ವಿಷಲ್ ಕೂಗಿಸಿರ ಸಾಕು. ಅದನ್ನು ಕುಗ್ಸಾಕಿಟ್ಟು ಈ ಕಡೆ ಗೋಧಿ ಹಿಟ್ಟನ್ನು ಕಲಿಸ್ಕೊಳಕತ್ತೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಪಾಲಕ್ ಪ್ಯೂರಿನ ಹಾಕ್ಕೊಂಡು ಇವಾಗ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳಕತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಗಟ್ಟಿಗನ ಕಲಿಸ್ಕೋಬೇಕು ಇದನ್ನು. ಹಾಗಾಗಿ ನಾನು ಇದನ್ನು ಗಟ್ಟಿಗನ ಕಲಿಸ್ಕೊಂಡು ಇದನ್ನೊಂದು ಸ್ವಲ್ಪ ನೆನೆಯಕ್ಕೆ ಬಿಡಾಕತ್ತೀನಿ. ಒಂದು ಸ್ವಲ್ಪ ನೆನಿಬೇಕಿದು, ಆವಾಗ ಚಪಾತಿ ಸಾಫ್ಟ್ ಆಗ್ತಾವೆ. ಹಾಗಾಗಿ ಕಲಸಿ ಇದನ್ನ ಇಟ್ಟು ಆ ಕಡೆ ಸಾಂಬಾರನ್ನು ಕೂಗಾಕಿಟ್ಟಿದ್ನಿ. ರೈಸ್ ಒಂದು ಒಗ್ಗರಣೆ ಹಾಕಬೇಕಿತ್ತು. ಅದಕ್ಕೆ ಬಟಾಣಿ ತೊಗೊಂಡು ಬಂದಿಟ್ಟಿದ್ನಿ, ಆದರೆ ಅವನ್ನ ಬಿಡಿಸಿರಲಿಲ್ಲ. ಇವಾಗ ಬಟಾಣಿ ಮತ್ತು ಬೆಳ್ಳುಳ್ಳಿ ಎರಡೂ ಬೇಕಾಗಿತ್ತು ರೈಸ್ ಮಾಡೋಕ್ಕೆ. ಅದನ್ನು ಇವಾಗ ಟಿ ವಿ ನೋಡ್ಕೊತ ಬಿಡಿಸ್ಕೊಳಕತ್ತೀನಿ ನೋಡ್ರಿ. ನನಗೂ ಸ್ವಲ್ಪ ಟೈಮ್ ಸಿಕ್ತಂದ್ರೆ ಅಡುಗೆ ಮಾಡೋಕ್ಕೆ ಆರಾಮಾಗಿ ನಾನು ಈ ರೀತಿ ಅಡುಗೆ ಮಾಡ್ಕೋಬೋದು. ಆದರೆ ದಿನ ಹೆಂಗಾಗ್ಬಿಡ್ತೈತಂದರೆ ನಂಗೆ ಸರಿಯಾಗಿ ವೀಡಿಯೋ ಸಹಿತ ಮಾಡ್ಕೊಳಕ್ಕಾಗಂಗಿಲ್ಲ, ಹಂಗಾಗ್ಬಿಡ್ತೈತಿ. ಆದರೆ ಏನು ಮಾಡೋಕ್ಕಾಗಂಗಿಲ್ಲ, ದಿನ ನಾನು ಮಾಡಿ ಕಟ್ಟಲೇಬೇಕು. ಇವತ್ತೊಂದು ದಿವಸ ಅಷ್ಟೇ ನೋಡ್ರಿ ಹಿಂಗೆ ಸ್ವಲ್ಪ ಟೈಮ್ ಸಿಕ್ತು. ಬಟಾಣಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ಇವಾಗ ಒಗ್ಗರಣೆ ಹಾಕಕತ್ತೀನಿ. ಬಾಳ್ಗಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಹಿಂಗು, ಆಮೇಲೆ ಬೆಳ್ಳುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ತುರಿದಿರುವಂಥ ಶುಂಠಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇವಾಗ ಅದಕ್ಕೆ ಈರುಳ್ಳಿ, ಟೊಮ್ಯಾಟೊ, ಕರ್ಬೇವಿನ ಸೊಪ್ಪು ಹಾಕ್ಕೊಳಕತ್ತೀನಿ ನೋಡ್ರಿ. ಹಾಕಿ ಈರುಳ್ಳಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಅದಕ್ಕೆ ಬಟಾಣಿ ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ಹಾಕ್ಕೊಂಡು ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡ್ರಿ. ಆಮೇಲೆ ಅರಿಶಿನ ಪುಡಿ, ಒಂಚೂರು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇವಾಗ ಮಸಾಲೆ ಖಾರ ಹಾಕ್ಕೊಳಕತ್ತೀನಿ. ಇದಕ್ಕೆ ಮಸಾಲೆ ಖಾರ ಇಲ್ಲಾಂದ್ರೆ ನೀವು ಮಾಮೂಲಿ ಖಾರದ ಪುಡಿನ ಹಾಕೋಬೋದು. ಮಸಾಲೆ ಖಾರ ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದರೊಳಗೆ ಸ್ವಲ್ಪ ಗೊಜ್ಜನ್ನು ನಾನು ತೆಗೆದಿಟ್ಕೊಳಕತ್ತೀನಿ. ಇದು ಜಾಸ್ತಿ ಗೊಜ್ಜಾಗಿತ್ತು ಮತ್ತು ಹಿಂದಿನ ದಿವಸದ್ದು ಸ್ವಲ್ಪ ರೈಸ್ ಇತ್ತು, ಅದಕ್ಕೂ ಸ್ವಲ್ಪ ಮಿಕ್ಸ್ ಮಾಡಿರಾತಂತೇಳಿ ಒಂದು ಬೌಲ್ ಒಳಗೆ ಒಂದು ಸ್ವಲ್ಪ ಏನದು ಒಗ್ಗರಣೆನ ತೆಗೆದಿಟ್ಕೊಂಡು ಇವಾಗ ಏನು ಬೆಳಗ್ಗೆ ನಾನು ಬಿಸಿ ರೈಸ್ ಮಾಡಿದ್ನಲ್ಲ ಆ ರೈಸ್ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೋಡ್ರಿ. ಲಾಸ್ಟಿಗೆ ಲೆಮನ್ ಬೇಕಂದ್ರೆ ನೀವು ಸ್ವಲ್ಪ ಹಿಂಡ್ಕೋಬೋದು. ಅಗದಿ ಟೇಸ್ಟ್ ಅಂತೂ ಮಸ್ತಾಗಿರ್ತೈತಿ. ಮಕ್ಕಳಿಗೇನು ಲಂಚ್ ಬಾಕ್ಸಿಗೂ ಕೊಟ್ಟು ಕಳಿಸ್ಬೋದು. ರೈಸ್ ಎಲ್ಲ ರೆಡಿ ಮಾಡೀನಿ. ಇವಾಗ ಅದಕ್ಕೆ ಸ್ವಲ್ಪ ಏನಾದರೂ ಸೈಡ್ ಡಿಶ್ ನೆಂಚ್ಕೊಳಕ್ಕೆ ಮಾಡಿರಾತಂತೇಳಿ ಆಲೂ ಫ್ರೈ ಮಾಡಕತ್ತೀನಿ ನೋಡ್ರಿ. ಆಲೂನ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ಕೊಳತ್ತೀನಿ. ಫ್ರೆಂಚ್ ಫ್ರೈಸ್ ಮಾಡ್ತೀವಲ್ಲ ಆ ಥರ ನೋಡ್ರಿ, ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಇವಾಗ ಒಂದು 4 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದು ಟೇಸ್ಟ್ ಅಂತೂ ಅಗದಿ ಮಸ್ತ್ ಇತ್ತು ನೋಡ್ರಿ. ಅನ್ನ ಸಾಂಬಾರ್ಗಂತೂ ನೆಂಚ್ಕೊಳಕ್ಕೆ ಭಾರಿ ಮಸ್ತ್ ಇರ್ತೈತಿ. ನಾನು ರೈಸ್ ಜೋಡಿ ಮಾಡೀನಿ, ಆಲೂಗಡ್ಡೆ ಇದ್ವಲ್ಲ ಇವತ್ತು, ಹಾಗಾಗಿ ಬಾಳ್ಗಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಆಲೂಗಡ್ಡೆ ಹಾಕಿ ಇದನ್ನು ಒಂದು 2 ನಿಮಿಷ ನಾವು ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟಿಗೆ ಖಾರದ ಪುಡಿ ಮತ್ತು ನಾನು ಮ್ಯಾಗಿ ಮಸಾಲ ಹಾಕ್ಕೊಂಡಿದ್ದೀನಿ. ಇಲ್ಲಾಂತಂದ್ರೆ ನೀವು ಬರೀ ಖಾರದ ಪುಡಿ ಅಷ್ಟೇ ಹಾಕೋಬೋದು. ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕು. ಆಲೂಗಡ್ಡೆ ಬೆಂದ್ಬಿಡ್ತೈತಿ. ಇದಕ್ಕೆ ನೀರದು ಹಾಕೋ ಅವಶ್ಯಕತೆ ಏನಿಲ್ಲ, ಹಬೆ ಒಳಗನೆ ಬೇಯ್ತೈತೆ ನೋಡ್ರಿ. ನಾನು ಇವಾಗ ಬೇಯಿಸ್ಕೊಂಡಿದ್ದೀನಿ. ಆಲೂ ಫ್ರೈ ರೆಡಿ ಆಯಿತು. ನೆಂಚ್ಕೊಳಕ್ಕೆ ಏನೂ ಇಲ್ಲಪ್ಪ ಅಂತಂದ್ರೆ ಈ ರೀತಿ ಮಾಡ್ಕೋಬೋದು ನೋಡ್ರಿ. ಇವಾಗ ಆಲೂ ಫ್ರೈಯು ರೆಡಿ ಆಯಿತು. ಈ ಕಡೆ ನಾನು ಚಪಾತಿ ಮಾಡೋಕ್ಕೆ ಹಿಟ್ಟು ಕಲಸಿಟ್ಟಿದ್ನಲ್ಲ ಅದು ನೆಂದಿತ್ತು. ಇವಾಗ ಮತ್ತು ನಮ್ಮ ಮನೆಯವ್ರು ಬಂದ್ಗಿಂದಾರಂತೇಳಿ ನಾನು ಬೇಗ ಚಪಾತಿನ ಮಾಡ್ಕೊಳಕತ್ತಿದ್ನಿ. ಮಾಮೂಲಿ ಚಪಾತಿ ನಾವು ಹೆಂಗೆ ಮಾಡ್ಕೋತೀವಲ್ಲ ಹಂಗೆ ಮಾಡ್ಕೋಬೋದು. ನಾನು ಅಷ್ಟೇ ಒಂದೊಂದು ಟೈಮ್ನಾಗ ಒಂದೊಂದು ಥರ ಮಾಡಿರ್ತೀನಿ. ಇವತ್ತು ಈ ರೀತಿ ಚಪಾತಿ ಮಾಡತ್ತೇನೆ ನೋಡ್ರಿ. ಏನದು ಫೋಲ್ಡ್ ಮಾಡಿ, ಇಲ್ಲಾಂದರೆ 2 ಪದರಿನ ಚಪಾತಿನೂ ಮಾಡಿರ್ತೀನಿ, ಅದನ್ನೂ ಮಾಡ್ಬೋದು. ಅದು ಇನ್ನೂ ಚಲೋ ಆಗ್ತೈತಿ. ಆದರೆ ಇವತ್ತು ಈ ರೀತಿ ಮಾಡಾಕತ್ತಿದ್ನಿ. ಸ್ವಲ್ಪ ಜಾಸ್ತಿ ಲೇಯರ್ಸ್ ಬರ್ತಾವಂತೇಳಿ ಹಿಂಗೆ ಮಾಡಾಕತ್ತಿದ್ನಿ ಅಷ್ಟೇ. ಇವಾಗ ಚಪಾತಿ ಮಾಡ್ಕೊಳತ್ತೇನೆ ನೋಡ್ರಿ. ತೆಳುವಾಗ ಮಾಡ್ಕೋಬೇಕು, ದಪ್ಪಾಗ ಮಾಡ್ಕೊಂಡ್ರೆ ಅಷ್ಟೊಂದು ಏನು ಚಲೋ ಇರೋದಿಲ್ಲ. ತೆಳುವಾಗ ಈ ರೀತಿ ಚಪಾತಿನ ಮಾಡ್ಕೊಳಕತ್ತೀನಿ. ಇನ್ನು ಚಪಾತಿ ಅಷ್ಟು ಮಾಡಿ ನಮ್ಮ ಮನೆಯವ್ರಿಗೆ ಡಬ್ಬಿ ರೆಡಿ ಮಾಡಿಟ್ಟು ಆಮೇಲೆ ಅವ್ರಿಗೆ ಫೋನ್ ಮಾಡಬೇಕು. ಏನದು ಬಾಕ್ಸ್ ರೆಡಿ ಐತಿ, ಬಂದು ತೊಗೊಂಡು ಹೋಗ್ರಿ ಅಂತೇಳಿ ಅವರ ತೊಗೊಂಡು ಹೋಗ್ತಾರೆ. ಬಂದ ನೋಡ್ರಿ ಚಪಾತಿ ರೆಡಿ ಆಗಕತ್ತವು. ನನ್ನ ದಿನ 10 ಗಂಟೆ ನೋಡ್ಕ ಎಲ್ಲ ಕೆಲಸ ಮುಗೀತಿತ್ತು. ಇವತ್ತಂತೂ ನಾನೆಲ್ಲ ಅಡುಗೆ ಮಾಡಿ ಬಾಕ್ಸ್ ರೆಡಿ ಮಾಡಿ ಆಮೇಲೆ ಪಾತ್ರೆ ತೊಳೆದು ಎಲ್ಲ ಮಾಡಿಬಿಡ್ಕ ಕರೆಕ್ಟಾಗಿ 12 ಗಂಟೆ ಆಗಿಬಿಟ್ಟಿತ್ತು. ಬಾಕ್ಸನ್ನು ನೋಡ್ರಿ ಎಲ್ಲ ರೆಡಿ ಮಾಡಿದ್ದೀನಿ.
ರೈಸು, ಆಮೇಲೆ ಚಪಾತಿ, ಕಡಲೆಕಾಳು ಸಾರು, ಆಲೂ ಫ್ರೈ, ಆಮೇಲೆ ಸ್ವಲ್ಪ ಇರಲಿ ಅಂತೇಳಿ ಚಟ್ನಿ ಪುಡಿ, ಮೊಸರನ್ನು ಹಾಕಿದ್ದೀನಿ, ಬೇಕಂದ್ರೆ ತಿಂತಾರಂತೇಳಿ. ಇಷ್ಟೆಲ್ಲ ರೆಡಿ ಮಾಡಿ ಇವಾಗ ನಾನು ಬಾಕ್ಸಿಗೆ ಹಾಕಿ ಎಲ್ಲನೂ ಪ್ಯಾಕ್ ಮಾಡಕತ್ತೀನಿ. ಇನ್ನು ನಾನು ಕಿಚನೆಲ್ಲ ಕ್ಲೀನ್ ಮಾಡ್ಕೋಬೇಕು, ಆಮೇಲೆ ಸ್ನಾನ ಮಾಡ್ಬೇಕು ನೋಡ್ರಿ. ಇನ್ನೂ ಸ್ನಾನನೂ ಇರಲಿಲ್ಲ ಅಂದ ಫಸ್ಟ್ ಅಡುಗೆ ಕೆಲಸ ಮುಗಿಸಿರಾತಂತೇಳಿ ಇದನ್ನು ಮಾಡಕತ್ತಿದ್ನಿ. ಹಾಗಾಗಿ ಸ್ನಾನ ಆಗಿರಲಿಲ್ಲ. ಆದರೆ ಎಲ್ಲ ಕೆಲಸ ಮುಗ್ದಿತ್ತು, ಮನೆಯೊಳಗೆ ಗುಡಿಸಿ ಒರೆಸಿ ನಮ್ಮ ಮನೆಯವ್ರು ಸ್ನಾನ ಮಾಡಿ ಪೂಜೆನೂ ಮಾಡಿ ಹೋಗ್ಬಿಟ್ಟಿದ್ರು. ಹಾಗಾಗಿ ಅದೊಂದು ಕೆಲಸ ಏನು ಇರಲಿಲ್ಲ ನನಗೆ. ಬರೀ ನಾನಿನ್ನು ಕಿಚನ್ ಅಷ್ಟು ಇದೇನು ಕೌಂಟರ್ ಟಾಪ್ ಐತಲ್ಲ ಇದಷ್ಟು ಕ್ಲೀನ್ ಮಾಡಿಕೊಂಡು ಒಂದಷ್ಟು ಪಾತ್ರೆ ಅದಾವು, ಇನ್ನು ಈಗ ಅಡುಗೆ ಮಾಡಿದ್ದು ಪಾತ್ರೆ ಅವನಷ್ಟು ತೊಳೆದು ನಾನು ಸ್ನಾನ ಮಾಡಿರ ಮುಗೀತು. ಮತ್ತೇನಾದರೂ ಎಕ್ಸ್ಟ್ರಾ ಕ್ಲೀನಿಂಗ್ ಕೆಲಸ ನನಗೆ ಬೇಕಾದ್ರೆ ಮಾಡ್ಕೊಳ್ಳೋದಷ್ಟ, ಇಲ್ಲ ಅಂತಂದರೆ ಇಲ್ಲ. ಇಷ್ಟು ಕೆಲಸ ಇತ್ತು ನೋಡ್ರಿ. ಇವತ್ತು ಸ್ವಲ್ಪ ಲೇಟಾಗಾಯಿತು ಅಡುಗೆ ಕೆಲಸ. ದಿನ 10 ಗಂಟೆಗೆ ಮುಗಿದು ನಾನು ಒಂದು 11 ಗಂಟೆಗೆ ನಾಷ್ಟ ಮಾಡಿ ಕೂತ್ಕೊಂಡ್ಬಿಡ್ತಿದ್ನಿ. ಆದರೆ ಇವತ್ತು ಒಂದು 12 ಗಂಟೆವರೆಗೂ ಆಯಿತು. ನಮ್ಮ ಮನೆಯವ್ರ ಬಾಕ್ಸ್ನ ರೆಡಿ ಮಾಡಿ ಇಟ್ಟೆ ನೋಡ್ರಿ. ಇವಾಗ ಕೆಲಸ ಎಲ್ಲ ಮುಗೀತು ನೋಡ್ರಿ. ಇನ್ನು ಸ್ನಾನ ಇಲ್ಲ, ಅಣ್ಣದು ಡಬ್ಬಿ ಕಟ್ಟೋದು ಕೆಲಸ ಎಲ್ಲ ಮುಗೀತು. ದಿನ ನಮ್ಮ ಮನೆಯವರು ಹೋಗ್ಬೇಕಾದ್ರೆ ಡಬ್ಬಿ ತೊಗೊಂಡು ಹೋಗ್ತಿದ್ರು. ಆದರೆ ಇವತ್ತು ಅವ್ರು ಬೇಗ ಹೋಗಬೇಕಿತ್ತು, ಹಾಗಾಗಿ ಆಮೇಲೆ ಬಂದು ನಾನು ತೊಗೊಂಡು ಹೋಗ್ತೀನಿ, ನೀನು ಅಡುಗೆ ಮಾಡಿ ರೆಡಿ ಇಟ್ಟಿರೋ, ನಾನು ಬೇಗ ಹೋಗ್ತೀನಿ ಅಂಥೇಳಿ ಅವರು ಒಂದು 8:30ಗೆಲ್ಲ ಹೋಗ್ಬಿಟ್ಟಿದ್ರು. ಹಾಗಾಗಿ ನಂದು ಅಡುಗೆ ಕೆಲಸ ಸ್ವಲ್ಪ ಲೇಟ್ ಆಯ್ತು ನೋಡ್ರಿ. ಇವಾಗ ಎಲ್ಲ ಕೆಲಸ ಮುಗಿಸಿದ್ದೀನಿ, ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಆಮೇಲೆ ಸಾನ್ವಿನೂ ಕರ್ಕೊಂಡು ಬಂದೇನೆ ನೋಡ್ರಿ ಸ್ಕೂಲಿಗೆ ಹೋಗಿ. ಸೈಕಲ್ ಮಾಡ್ಯಾರ ಇವತ್ತು ಆ್ಯಕ್ಟಿವಿಟಿ, ಬೈಸಿಕಲ್ ಆಕಿನ ಕರ್ಕೊಂಡು ಬನ್ನಿ. ಈಗ 1:05 ಆಗೈತಿ. ಇನ್ನು ಇಲ್ಲಿ ನೋಡ್ರಿ ಬಟಾಣಿಯಲ್ಲಿ ಬಿಡಿಸ್ಕೊಂಡಿಲ್ಲ, ಇಲ್ಲೇ ಇಟ್ಟಿದ್ನಿ. ಯಾಕಂದ್ರೆ ನಮ್ಮ ಮನೆಯವರು ಮತ್ತು ಬೇಗ ಬಂದು ಇನ್ನೂ ಡಬ್ಬಿ ರೆಡಿ ಆಗಿಲ್ಲ ಅಂತ ಕೇಳಿಗ್ಯಾರ ಅಂತೇಳಿ ಫಸ್ಟ್ ಡಬ್ಬಿ ಎಲ್ಲ ರೆಡಿ ಮಾಡೀನಿ. ಹಾಗಾಗಿ ಇದಷ್ಟೆಲ್ಲ ಎತ್ತಿಟ್ಟು ಗೀಝರ್ ಆನ್ ಮಾಡೀನಿ. ಇನ್ನು ನಾನು ಸ್ನಾನ ಮಾಡ್ಕೊಂಡು ಬಂದು ನಾನು ಮತ್ತೇನಾದರೂ ಕೆಲಸಗಳಿದ್ರೆ ಮಾಡ್ಕೋಬೇಕು ನೋಡ್ರಿ. ಇವಾಗ ಸಾನ್ವಿಗೆ ಊಟಕ್ಕೆ ಹಾಕ್ಕೊಟ್ಟು ನಾನು ಸ್ನಾನ ಮಾಡೋಕ್ಕೆ ಹೋಗ್ತೀನಂತ. ಹಂಗೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಿರ್ತೀನಿ, ಎಲ್ಲೂ ಮಿಸ್ ಮಾಡಿದೆ ವಿಡಿಯೋನ ಎಂಡ್ವರೆಗೂ ನೋಡಿರಿ. ಸಾನ್ವಿಗೆ ಸ್ವಲ್ಪ ರೈಸ್ ಹಾಕಿಕೊಟ್ಟು ನಾನು ಸ್ನಾನಕ್ಕೆ ಹೋದ್ನಿ. ಆಕೆ ಒಂದು ಸ್ವಲ್ಪ ರೈಸ್ ತಿಂದಿದ್ಲು, ಚಪಾತಿ ತಿನ್ನಂದ್ರೆ ಒಲ್ಲೆ ಅಂದ್ಲು. ರೈಸ್ ತಿಂದಿದ್ಲು. ಇನ್ನೊಂದು ಸ್ವಲ್ಪ ನಂಗೆ ಬಾಳೆಹಣ್ಣು, ಹಾಲು, ಸಕ್ಕರೆ, ಹಾಲು, ಬೆಲ್ಲ ಬೇಕಂತ ಅನ್ನಕತ್ಲು. ನಾನು ಸ್ನಾನದಿಂದ ಬಂದಮೇಲೆ ಸರಿ ಅಂಥೇಳಿ ಈಗ ಒಂದು ಬಾಳೆಹಣ್ಣು ಕಟ್ ಮಾಡಿ ಅದಕ್ಕೆ ಬೆಲ್ಲ, ಹಾಲು ಹಾಕಿ ಕೊಡಕತ್ತೀನಿ ನೋಡ್ರಿ. ಇವತ್ತು ಇಷ್ಟೆಲ್ಲ ಅಡುಗೆ ಮಾಡಿದ್ದೀನಿ. ಕರಿಯಾಕಿಗೆ ಊಟ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಒಂದೊಂದು ದಿವಸ ಏನೂ ಮಾಡಿರೋದಿಲ್ಲ, ನನಗೆ ಏನಾದರೂ ಕೊಡು ಅಂತ ಗಲಾಟೆ ಮಾಡತ್ತಿರ್ತಾಳು. ಇವತ್ತಿಷ್ಟೆಲ್ಲ ಇದ್ದು ಬರೀ ರೈಸ್ ಅಷ್ಟೇ ತಿಂದ್ಲು ನೋಡ್ರಿ, ಒಂಚೂರು ರೈಸ್ ಅಷ್ಟೇ ತಿಂದ್ಲು. ರಾತ್ರಿ ಊಟ ಮಾಡೋಗಿ ಹೇಳಕತ್ತಿದ್ಲು, ಅಮ್ಮ ಸಾಂಬಾರು ಭಾರಿ ಮಸ್ತಾಗೈತಿ ಇವತ್ತು ಅಂತೇಳಿ. ನಾನು ಅವಾಗ ಬೈದ್ನಿ, ಮಧ್ಯಾಹ್ನ ಊಟ ಮಾಡಂದ್ರೆ ಸರಿಯಾಗಿ ಮಾಡಲಿಲ್ಲಲ್ಲ ಅಂಥೇಳಿ. ರಾತ್ರಿ ಚಪಾತಿ ಮತ್ತು ಸಾಂಬಾರ ತಿನ್ಲಕ್ಕೆ. ಇವಾಗ ಆಕಿಗೆ ಬಾಳೆಹಣ್ಣು ಹಾಕಿಕೊಟ್ಟು ನಾನು ಆಕಿ ಹೋಮ್ವರ್ಕ್ ಎಲ್ಲ ಬರೆದು ರೆಡಿ ಇಟ್ಟಿದ್ಲು. ಅವನ್ನ ನೋಡಾಕತ್ತಿದ್ನಿ ಕರೆಕ್ಟಾಗಿ ಬರೆದಾಳೋ ಇಲ್ಲೋ ಅಂಥೇಳಿ. ಬರೆದು ಮುಗಿಸಿದ್ಲು. ನಾನಂತೂ ಬೆಳಗ್ಗೆನ ನಾಷ್ಟ ಊಟ ಎರಡೂ ಆಗಿತ್ತಲ್ಲ. ಇವಾಗ ಸ್ವಲ್ಪ ಏನದು ಸೀಡ್ಸ್, ಸನ್ಫ್ಲವರ್ ಸೀಡ್ಸು, ಆಮೇಲೆ ಏನದು ಪಂಪ್ಕಿನ್ ಸೀಡ್ಸ್ ಬರ್ತಾವಲ್ಲ ಅವನು ಸ್ವಲ್ಪ ತಿನ್ನಕತ್ತಿದ್ನಿ ಅಷ್ಟೇ. ಇನ್ನೇನು ಊಟ ಮಾಡೋಂಗಿಲ್ಲ, ಸಂಜೆ ಮುಂದೆ ಒಮ್ಮೆ ಮಾಡಿರಾತಂತೇಳಿ ಸ್ವಲ್ಪ ಸೀಡ್ಸ್ನ ತಿಂದು ನಾನು ಸಾನ್ವಿ ಹಂಗೆ ಟಿವಿ ನೋಡ್ಕೊತ ಕೂತ್ಕೊಂಡಿವಿ. ಸಂಜೆ ಮುಂದೆ ಮತ್ತು ಮನೆಯೆಲ್ಲ ಕಸ ಗುಡಿಸಿ ಇವಾಗ ನಾನು ರೆಡಿಯಾಗಿ ದೇವ್ರಿಗೆ ದೀಪ ಹಚ್ಚಾಕತ್ತೀನಿ. ತರಕಾರಿ ತೊಗೊಂಡು ಬಂದ್ರಾತು ಅಂತ ಅಂದ್ಕೊಂಡಿದ್ನಿ ಇವತ್ತು. ಹಾಗಾಗಿ ಸಾನ್ವಿನ ಎಬ್ಸಿನಿ, ಯಾಕೆಂತೂ ಹೇಳೋಕೆ ರೆಡಿ ಇರಲಿಲ್ಲ. ಎಬ್ಬಿಸಿ ಆಕಿಗೂ ರೆಡಿ ಆಗಕ್ಕೆ ಕೇಳೀನಿ. ಆಕಿ ರೆಡಿ ಆಗಕತ್ತಿದ್ಲು. ನಾನು ಮುಖ ತೊಳ್ಕೊಂಡು ಬಂದು ದೇವ್ರಿಗೆ ದೀಪ ಹಚ್ಚಾಕತ್ತೀನಿ. ಇನ್ನು ಇಲ್ಲೇ ಮನೆ ಹತ್ರ ಹೋಗಿ ನಾನು ಸಾನ್ವಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬರಬೇಕು. ಬೆಳಗ್ಗೆ ಇವತ್ತು ಹಾಲಿನವ್ರು ಹಾಲು ಹಾಕಿರಲಿಲ್ಲ. ಅವ್ರು ಬೆಳಗ್ಗೆ ಹಾಕಲಿಲ್ಲ ಅಂದ್ರೆ ಸಂಜೆ ಮುಂದೆ ಹಾಕ್ತಾರೋ. ನಾವು ಆ ಕಡೆ ತರಕಾರಿ ತರಕ್ಕೆ ಹೋದ್ಮೇಲೆ ಅವ್ರು ಬಂದರೆ ಏನು ಮಾಡೋದು ಅಂತೇಳಿ ನಾನು ಹಾಲಿನ ಪಾತ್ರೆನ ಗೇಟ್ ಹತ್ರ ಇಟ್ಟು ಹೊಂಟಿದ್ನಿ. ಗೋಡೆ ಮೇಲೆ ಇಟ್ಟು ಹೋದ್ರೆ ಅವರು ಹಾಕಿ ಹೋಗ್ತಾರೋ. ಹಾಗಾಗಿ ಗೋಡೆ ಮೇಲೆ ಇಡತ್ತೀನಿ ನೋಡ್ರಿ. ದಿನ ಏನು ಅವರು ಹಿಂಗೆ ಸಂಜೆಗೇನು ಹಾಲು ಹಾಕಂಗಿಲ್ಲ, ಬೆಳಗ್ಗೆನ ಹಾಕ್ತಾರೋ. ಯಾವತ್ತಾದರೂ ಒಂದು ದಿವಸ ಬೆಳಗ್ಗೆ ಹಾಲು ಉಳಿಲಿಲ್ಲ ಅಂದ್ರಷ್ಟೇ ಅವರು ರಾತ್ರಿ ಹಾಕ್ತಾರೋ. ಹಾಗಾಗಿ ಇವತ್ತು ಪಾತ್ರೆ ಇಟ್ಟು ನಾನು ಸಾನ್ವಿ ಇಬ್ಬರು ಹೋಗಿ ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲ ತೊಗೊಂಡು ಆಮೇಲೆ ಒಂದು ಸ್ವಲ್ಪ ಸ್ನ್ಯಾಕ್ಸನ್ನು ತೊಗೊಂಡು ಬಂದೀವಿ. ಬಂದಮೇಲೆ ಸಾನ್ವಿ ಅಂತ ಅಲ್ಲಿ ತೊಗೊಂಡಿದ್ಲಲ್ಲ ಕಿಂಡರ್ ಜಾಯ್ ಬೇಕಂತ ನಿಂತಲ್ಲಿ ನೋಡಿ, ಸರಿ ಆಯ್ತಂತೆ ಕೊಡಿಸಿನಿ. ಆಕೆ ಬಂದ ತಕ್ಷಣ ಕೈಕಾಲು ತೊಗೊಂಡಾಕೆನ ತಿಂತಾನಂತೇಳಿ ನಿಂತಲು. ಸರಿ ತಿನ್ನಂತೇಳಿ ಆಕೆಗೆ ಓಪನ್ ಮಾಡಿ ಕೊಟ್ನಿ. ನಾನು ಚಹಾ ಮಾಡ್ಕೊಳತ್ತೇನೆ ನೋಡ್ರಿ. ಹಾಲು ಕಾಯ್ಸಾಕಿಟ್ಟು ಚಹಾ ಮಾಡ್ಕೊಳಕತ್ತೀನಿ. ಹೋಗುವಾಗ ಚಾದು ಏನು ಕುಡ್ದಿರ್ಲಿಲ್ಲನ, ಯಾಕಂದ್ರೆ ಮತ್ತು ನಮ್ಮ ಮನೆಯವ್ರು ಬರ್ಗೊಡ್ಕ ಬಂದುಬಿಡ್ಬೇಕು, ಲೇಟ್ ಆಕತ್ತೀನಿ ಚಾದು ಕುಡ್ಕೊತ ಕೂತಿರ್ತೇಳಿ. ಹಾಲು ಕಾಯಿಸಿರ್ಲಿಲ್ಲ, ಹಂಗೆ ಹೋಗ್ಬಿಟ್ಟಿದ್ದೀವಿ. ಇವಾಗಂತೂ ಸಂಜೆ 6 ಗಂಟೆಗೆ ಅಂದ್ರೆ ಕತ್ಲಾಗ್ಬಿಡ್ತೈತಿ. ಹಾಗಾಗಿ ನಾವು ಒಂದು 6:30 ಆಗಿತ್ತನೋ ಹೋದಾಗ ಹೋಗಿ
ಬಂದೀವಿ. ನಾನು ಚಹಾ ಮಾಡಿಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಇವಾಗ ಕುಡಿಯಕತ್ತೀನಿ ನೋಡ್ರಿ. ಇವಾಗಂತೂ ಭಾಳ ದಿವಸ ಆಗಿತ್ತು ನಾವು ನಮ್ಮ ಮನೆಗೆ ಏನು ಸ್ನ್ಯಾಕ್ಸ ತಂದಿರಲಿಲ್ಲ. ಹಾಗಾಗಿ ಇವತ್ತು ನಾನು ತೊಗೊಂಡು ಬಂದಿದ್ನಿ. ಸಾನ್ವಿ ನಾನು ಇಬ್ಬರು ತಿನ್ಕೊತ ನಾನು ಇವಾಗ ಚಹಾ ಕುಡಿಯಕತ್ತೀನಿ. ಅಡುಗೆ ಕೆಲಸ ಅಂತೂ ಏನಿಲ್ಲ, ಬರೀ ಚಪಾತಿ ಅಷ್ಟು ಮಾಡ್ಬೇಕು ನೋಡ್ರಿ. ಮಾಡಿ ಊಟ ಮಾಡಬೇಕು. ಇವಾಗ ಊಟ ಎಲ್ಲ ಮುಗೀತು ನೋಡ್ರಿ. ಹಂಗೆ ಕಿಚನನ್ನು ಎಲ್ಲ ಕ್ಲೀನ್ ಮಾಡಿ ಬನ್ನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗ್ಸಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.